ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸತೀಶ್ kannada ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಎಕ್ಸ್ಪ್ಯಾಂಡರ್ ಇರುವಂಥದ್ದು. ಈ ಒಂದು ಸ್ಕ್ರೀನ್ ಎಕ್ಸ್ಪ್ಯಾಂಡರ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ. ಇದರ ಪ್ರೈಸ್ ಬಂದು ನಿಮಗೆ 220 ರೂಪಾಯಿ ಆಗುತ್ತೆ. ಡೆಲಿವರಿ ಚಾರ್ಜಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿ 220 ರೂಪಾಯಿ ಆಯಿತು. ನೋಡ್ತಾ ಇದ್ದೀರಾ ಎಷ್ಟು ತಿನ್ನಾಗಿದೆ ಅಂತ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಕ್ರೀನ್ ಎಕ್ಸ್ಪ್ಯಾಂಡರ್ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಕಲರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಬ್ಲ್ಯಾಕ್, ವೈಟ್, ರೆಡ್ 3 ಕಲರ್ ಇದೆ. ಒಂದು ಸ್ಕ್ರೀನ್ ಎಕ್ಸ್ಪ್ಯಾಂಡರ್ ಅವೈಲೇಬಲ್ ಇದೆ ಮತ್ತು ಇದರಲ್ಲಿ 3D ಅಂತಲೂ ಕೂಡ ಬರ್ತಿದ್ದಾರೆ. ನೋಡೋಣ ಎಷ್ಟು 3D ವರ್ಕ್ ಆಗುತ್ತೆ ಅಂತ. ಹಿಂದೆಗಡೆ ನಿಮಗೆ ಒಂದು ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಯೂಸ್ ಮಾಡೋದನ್ನು ಕೂಡ ಕೊಟ್ಟಿದ್ದಾರೆ. ಅನ್ಬಾಕ್ಸಿಂಗ್ ಮಾಡೋಣ ಈಗ ಇದನ್ನು. ಪ್ರಾಡಕ್ಟ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಾನು ವೈಟ್ ಕಲರ್ ಆರ್ಡರ್ ಮಾಡಿದ್ದೆ, ವೈಟ್ ಕಲರೇ ಬಂದಿದೆ. ಆದರೆ ವೈಟ್ ಕಲರ್ ಮೇಲೆಲ್ಲ ಫುಲ್ಲು ಸ್ವಲ್ಪ ಕೊಳೆ ಆಗಿದೆ ಅಂತಲೇ ಹೇಳ್ಬೋದು. ಯಾರೋ ಯೂಸ್ ಮಾಡಿರೋದನ್ನ ನಮ್ಗೆ ತಂದು ಕೊಟ್ಟಿದ್ದಾರೆ. ನಾವು ವೀಡಿಯೋ ಮಾಡಿ ರೀಫಂಡ್ ಹಾಕಬೇಕು. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಈಗ ಇಲ್ಲಿ ನಿಮ್ಗೆ ಇದರಲ್ಲೇ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಫುಲ್ಲು ಪ್ಲಾಸ್ಟಿಕ್ ಮೇಡ್ ಇದೆ ಅಂತಲೇ ಹೇಳ್ಬೋದು. ಲೋ ಕ್ವಾಲಿಟಿ ಫುಲ್ಲು ಪ್ಲಾಸ್ಟಿಕ್ ಮೇಡೆ. ಇದು ಬಂದು ನಿಮ್ಗೆ ಈ ಥರ ಅಪ್ಪಕ್ಕೆ ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ. ಇನ್ನು ಈ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇದೆ ಸ್ಕ್ರೀನು. ಇದು ಕೂಡ ಫುಲ್ಲು ಪ್ಲಾಸ್ಟಿಕ್ ಮೇಡೆ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಒಂದು ಲೆವೆಲಿಗೆ ಓಕೆ ಕಾಣ್ತಾ ಇದೆ. ಇದನ್ನು ನಾವು ಇಟ್ಕೊಂಡು ನೋಡ್ಬೇಕಾದ್ರೆ 1 ಮೀಟ್ರಿಂದ 2 ಮೀಟ್ರ್ ದೂರ ಕುತ್ಕೊಂಡು ನೋಡಬೇಕಾಗುತ್ತೆ. ನೋಡ್ತಿದ್ರೆ ಇಲ್ಲಿ ನಂದೇ ವೀಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಈ ರೀತಿ ಕಾಣ್ತಿದೆ, ಅಲ್ಲ ಆಚೆ ವಿಂಡೋ ಇದೆ, ಅದಕ್ಕೆ ರಿಫ್ಲೆಕ್ಟ್ ಆಗ್ತಾಯಿದೆ. ನೋಡ್ತಾ ಇರೋದು ನಿಮಗೆ ಪ್ರಾಡಕ್ಟ್ ಈ ರೀತಿ ನೋಡೋಕ್ಕೆ ಸಿಗ್ತದೆ. ನೋಡ್ತಾ ಇರ್ಬೋದು, ಈ ಕಡೆ ಹಿಂಗೆ ತಿರ್ಸಿರೋ ಬೆಜಲ್ ಕಾಣ್ತಾ ಇದೆ ಅಂತ ಹೇಳ್ಬೋದು, ಮತ್ತು ಹಿಂಗೂ ಬೆಜಲ್ ಕಾಣುತ್ತೆ. ಅದೇ ರೀತಿ ನೀವು ಇದನ್ನು ದೂರದಿಂದ ನೋಡಬೇಕು, 1 ಮೀಟ್ರ್ 2 ಮೀಟ್ರ್ ದೂರದಿಂದ ಕುತ್ಕೊಂಡು ನೋಡ್ರೆ ಆವಾಗ ಕ್ಲಾರಿಟಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಡಿಸ್ಪ್ಲೇಲಿ ನೋಡ್ಬೋದು, ಕ್ಲಾರಿಟಿ ಕಲರ್ ವೈಸ್ ಎಲ್ಲ ಕ್ಲಾರಿಟಿಯಾಗಿ ಕಾಣ್ತಾ ಇದೆ. ನೋಡ್ತಾ ಇರೋದು ನಿಮಗೆ ಪ್ರಾಡಕ್ಟ್ ಈ ರೀತಿ ಲೈಟ್ ಆಫ್ ಮಾಡೋದು ನೋಡಿದ್ರೆ ನಿಮ್ಗೆ ಈ ರೀತಿ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಬೇಜಾರಾಗೋಂತ ಏನಂದರೆ, ನಿಮಗೆ ಒಂದು ಬೊಂಬೆ ಥರ ಸ್ಟಿಫಾಗಿ ಇದೇ ಥರ ಕುತ್ಕೊಂಡು ನೋಡಬೇಕಾಗುತ್ತೆ. ನಿಮ್ಗೆ ಈ ಥರ ರೈಟಿಗೆ ಹಿಡಿದ್ರು ಬೆಜಲ್ ಕಾಣುತ್ತೆ, ಮತ್ತು ಹಿಂಗೆ ಈ ಕಡೆ ಕುತ್ಕೊಂಡ್ರು ಬೆಜಲ್ ಕಾಣುತ್ತೆ ಅಂತಲೇ ಹೇಳ್ಬೋದು. ನೀವು ದೂರದಲ್ಲಿ ಒಂದೇ ಕಡೆ ಕುತ್ಕೊಂಡು ಇದೇ ರೀತಿ ಹಿಂಗೆ ಒಂದು ಕಡೆ ಕುತ್ಕೊಂಡು ಸ್ಟಿಫಾಗಿ ಕುತ್ಕೊಂಡು ಬೊಂಬೆ ಥರ ಇದು ಒಂದನ್ನೇ ನೋಡ್ತಾ ಇರಬೇಕಾಗುತ್ತೆ. ನೀವು ಆ ಕಡೆ ಈ ಕಡೆ ತಿರುಗಿದ್ರೆ ನಿಮಗೆ ಅರ್ಧ ಡಿಸ್ಪ್ಲೇ ಕಾಣುತ್ತೆ, ಅರ್ಧ ಬೆಜಲ್ಲು ಕಾಣುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡ್ತಿದ್ರೆ ಇಲ್ಲಿ ನಿಮಗೆ ಬಾಟನ್ ಅವಾಗೆ ಒಂದು ಬಟನ್ ಇದೆ, ಅದನ್ನು ಕೂಡ ಇಲ್ಲಿ ಅದನ್ನು ಮೇಲೆ ಹತ್ತಿರ ನಿಮ್ಗೆ ಈ ರೀತಿ ಕಾಣ್ತಿದೆ, ನೋಡ್ತಾ ಇರ್ಬೋದು. ನೀವೇನಾದರೂ ಒಂದು ಸ್ವಲ್ಪ ಹೈಟಲ್ಲಿ ಕೂತಿದ್ದೀರ ಅಂದರೆ ಇದನ್ನು ಹೈಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ಬೋದು ನೀವು. ನೋಡ್ತಾ ಇರ್ಬೋದು, ಈಗ ಇದು ನಿಮಗೆ ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅದು ಇದರ ಡಿಸ್ಪ್ಲೇ ಕ್ಲಾರಿಟಿ ಕೂಡ ಇದು ಪ್ಲಾಸ್ಟಿಕ್ ಮೇಡ್ ಆಗಿರುವಂಥದ್ದು. ಇದರ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಲರ್ ಅದು ನಮಗೆ ಒರಿಜಿನಲ್ ಡಿಸ್ಪ್ಲೇಲಿ ಯಾವ ಥರ ಕಲರ್ ಆಕ್ಯುರೇಟಾಗಿ ಕಾಣ್ತಾ ಇರುತ್ತೆ, ಇದು ಕೂಡ ಅದೇ ರೀತಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿಮ್ಗೆ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು, ಸ್ವಲ್ಪ ಬ್ಲರ್ ಥರ ಕಾಣ್ತಾ ಇದೆ. ನೀವು ಒಂದು ಕಡೆ ಸ್ಟಿಫಾಗಿ ಕುತ್ಕೊಂಡ್ರೆ ಮಾತ್ರ ಇದನ್ನು ನೀವು ಕರೆಕ್ಟ್ ವ್ಯೂ ಆ್ಯಂಗಲ್ನ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ಬಾಕ್ಸಲ್ಲಿ ಮೆನ್ಷನ್ ಮಾಡ್ದಂಗೆ ನಿಮಗೆ ಈ ಒಂದು ಡಿಸ್ಪ್ಲೇ, ಅದು ನಮಗೆ ಫೋನ್ ಬ್ಯಾಕ್ ಸೈಡ್ ಏನು ಹೇಳ್ತೀರಾ, ಒಂದು ಫೋನ್ ಡಿಸ್ಪ್ಲೇ ಬಂದು ಮಿನಿಮಮ್ 7 ಇಂಚ್ ಒಳಗಡೆ ಇದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಇದರಲ್ಲಿ ನೋಡ್ದಂಗೆ ನಿಮಗೆ ಆ ಒಂದು ಫೋನ್ ಡಿಸ್ಪ್ಲೇ ನಿಮಗೆ 6 ಇಂಚ್ 6.5 ಇಂಚ್ ಒಳಗಡೆ ಇದ್ದರೆ ಫೋನ್ ಡಿಸ್ಪ್ಲೇ ನಿಮಗೆ ಆ್ಯಕ್ಯುರೇಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೀವು ಎಷ್ಟು ದೂರ ಕುತ್ಕೊತೀರೋ ಅಷ್ಟು ದೂರ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಬ್ಯಾಡ್ ಎಫೆಕ್ಟ್ ಏನಂದರೆ, ನಿಮಗೆ ಜಾಸ್ತಿ ದೂರ ಹೋಗಿ ಕುತ್ಕೊಂಡಾಗ ಸೌಂಡ್ ಕ್ವಾಲಿಟಿಲೂ ಎಫೆಕ್ಟ್ ಆಗುತ್ತೆ. ನಿಮಗೆ ಸೌಂಡ್ ಸರಿಯಾಗಿ ಕೇಳೋದಿನ. ಇದ್ರ ಬಾಕ್ಸ್ ಮೇಲೆ ಮೆನ್ಷನ್ ಮಾಡ್ದಂಗೆ ನಿಮಗೆ 1 to 2 ಮೀಟರ್ ಡಿಸ್ಟೆನ್ಸಲ್ಲಿ ಇದನ್ನು ಕುತ್ಕೊಂಡು ನೋಡಬೇಕಂತ. ಅಷ್ಟು ಡಿಸ್ಟೆನ್ಸಲ್ಲಿ ಕುತ್ಕೊಂಡಾಗ ನಿಮಗೆ ಸೌಂಡ್ ಕ್ವಾಲಿಟಿಲೂ ಸೌಂಡ್ ಕಮ್ಮಿ ಕೇಳಿಸ್ಬೋದು. ಒಂದು ಆಪ್ಷನ್ ಅಂದರೆ ನೀವು ಬ್ಲೂಟೂತ್ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದ್ದರೆ ನಿಮಗೆ ಸೌಂಡ್ ಜೋರಾಗಿ ಕೇಳಿದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇದನ್ನು ನೀವು ಲೈಟೆಲ್ಲ ಆಫ್ ಮಾಡಿ ನೋಡಬೇಕಾಗುತ್ತೆ. ಏನಾದ್ರು ಬೇರೆ ಏನಾದ್ರು ಲೈಟ್ ಇದ್ದರೆ ಆ ಒಂದು ಸ್ಕ್ರೀನ್ ಮೇಲೆ ಆ ಲೈಟೇ ಕಾಣ್ತಾ ಇರುತ್ತೆ, ನಿಮಗೆ ಬೇರೆ ಏನೂ ಕಾಣೋದಿಲ್ಲ ಅಂತ ಹೇಳ್ಬೋದು. ಆದಷ್ಟು ದೂರನೇ ಕುತ್ಕೊಂಡು ಇದನ್ನು ನೋಡಬೇಕಾಗತ್ತೆ. ನೋಡ್ತಾ ಇರೋದು ಇದಿಷ್ಟು ಒಂದು ಸ್ಕ್ರೀನ್ ಎಕ್ಸ್ಪ್ಯಾಂಡರ್ನ ಬಗ್ಗೆ ಆಗಿರುವಂಥ ಮಾಹಿತಿ. ನೀವೇನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫ್ಲಿಪ್ಕಾರ್ಟಿಂದ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದರ ಪ್ರೈಸ್ ಬಂದು ನಿಮಗೆ ಸುಮಾರು ಒಂದು 220 ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಕಮ್ಮಿ ಪ್ರೈಸಲ್ಲ ನಂಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.